ಅಣ್ಣ 46,000. ಅವ್ರು ಹೇಳಿದ್ದೆ ಹೇಳಕ್ ಕೂತಿರಲ್ರಿ. ಅಷ್ಟು ಹೇಳ್ಬೇಕು, ನಾನು ಹೇಳಿ ಮತ್ತೆ ಮುಂದೆ ಕೇಳ್ತೀನಿ, ನೀನು ಹೇಳ್ಬೇಕು ಈಗ. ಎಷ್ಟು ಕೊಡ್ತೀರಿ? ಅವ್ರು ರೈತರ ವ್ಯಾಪಾರಸ್ಥರಲ್ಲ, ಪಟ ಹೇಳ್ರಿ. ಅದೇ ಅಣ್ಣ ಹೇಳಿದಣ್ಣ, ಇಲ್ಲ 53 ಹೇಳಿದ್ದೆ, 50,000 ಕೊಡಂತ ಹೇಳಿದ್ವಿ. ಅಣ್ಣ 45 ಕೇಳ್ದೆ, 46,000 ಕೇಳ್ತಾ ಇದ್ದೀವಿ. ಇಲ್ಲ ಅಣ್ಣ 45,000 ಕೇಳಿವಿ, 46,000 ಹೇಳೋಣ. ಟಿಕೆಟ್ ಬೇಡ, 7,100 ಕೊಡ್ತಾರೆ ತಗ. ಇದು ಹೋಂಡಾ ಶೈನ್ ಸರ್, 2015 ಮಾಡಲು. 15 ಮಾಡಲ್ಲ? ಹಾಂ ಸರ್, 15 ಮಾಡಲು ಸರ್. ಓನರು ಸರ್ ಫಸ್ಟ್ ಓನರ್ ಸರ್. ಇದು ಕೊಡೋ ಫೈನಲ್ ರೇಟು ಸರ್ 28 ಬಂದ್ರೆ ಕೊಟ್ಬಿಡಿ ಸರ್. ಬರೀ 28 ಅಷ್ಟೇನಾ? ಅಷ್ಟೇ ಸರ್. ಓಕೆ, ಮಾರ್ಕೆಟಲ್ಲಿ ಒಂದು ಗಾಡಿ ತಗೊಂಡ್ರೆ ವೀಕ್ಷಕರು ಏನೇನು ಡಾಕ್ಯುಮೆಂಟ್ಸ್ ತರಬೇಕು? ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಅಂತ ತಗೊಂಡ್ಬರ್ಬೇಕು ಸರ್. ಈ ಮಾರ್ಕೆಟ್ಗೆ ಜನ ಎತ್ತಿ ಎಲ್ಲಿಂದ ಬರ್ತಾರೆ ಗಾಡಿ ತಗೊಳಕ್ಕೆ? ಸರ್ ಆಲ್ ಓವರ್ ಕರ್ನಾಟಕದಿಂದ ಬರ್ತದೆ ಸರ್. ಸರ್ ಇದು NS 160 ಡೀಟೇಲ್ಸ್ ಕೊಡಿ. ಮಾಡಲ್ ಎಷ್ಟು ಗಾಡಿದು? 19 ಸರ್. 19. ಓನರ್ ಎಷ್ಟಾಗ ಗಾಡಿಗೆ? ಫಸ್ಟ್ ಓನರ್. ಬರೀ 42 ಸಿಗುತ್ತೆ ಇದು. ಮತ್ತೊಂದು HF ಫಸ್ಟ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 5,000. ಬರೀ 5,000 ಕೊಡ್ರಿ ಗಾಡಿ. ಕೊಡೋದು 50,000 ಕೊಡ್ತೀವಿ. ಡಿಯೋದಲ್ಲಿ ಎಲ್ಲ ಕಲರ್ ಇಟ್ಬಿಟ್ಟಿದ್ರಾ? ನಮಸ್ಕಾರ ವೀಕ್ಷಕರ, NBN ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫೇಸ್ಬುಕ್ ಪೇಜ್ ಆಗಿ ಸರ್ ಪೇಜ್ ನಿಮಗೆ ಆತ್ಮ ಸ್ವಾಗತ. ಸರ್ ಮತ್ತೊಮ್ಮೆ ನಾನು 2026ರಲ್ಲಿ ಬೆಂಗಳೂರಿಂದ ಗಂಗಾವತಿಗೆ ಬಂದಿನಿ. ಗಂಗಾವತಿಗೆ ಯಾಕೆ ಬಂದಿನಿ ನಿಮಗೆಲ್ಲ ಗೊತ್ತಿರಬೇಕು ಆಲ್ರೆಡಿ. ತುಂಬ ವಿಡಿಯೋ ಇಲ್ಲಿ ಮಾಡಿದ್ದೀನಿ ನಾನು. ಗಂಗಾವತಿ ಸಂಡೆ ಬಜಾರ್ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡದಾಗಿ ನಡೀತಿರುವಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಗಂಗಾವತಿ ಸಂಡೆ ಮಾರ್ಕೆಟ್ ಆಗಿರುತ್ತೆ. ಈ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡೋಣ ಅಂದ್ಬಿಟ್ಟು ನಾನು 2026, 2024, 25ರಲ್ಲಿ ವಿಡಿಯೋ ಮಾಡಿದ್ದೆ. ಮತ್ತು 2026ರಲ್ಲಿ ಮತ್ತೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಬೆಂಗಳೂರಿಂದ ಗಂಗಾವತಿಗೆ ಟ್ರಾವೆಲ್ ಮಾಡ್ಕೊಂಬಂದು ನಿಮಗೋಸ್ಕರ ಪ್ರತಿಯೊಂದು ಮಾಹಿತಿ ನಿಮಗೆ ವಿಡಿಯೋ ತಿಳಿಸ್ಕೊಡೋಣ ಅಂತ. ಈ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ಯಾವಾಗ ಗಾಡಿ ಸಿಗುತ್ತೆ, ಏನು ರೇಟ್ ಸಿಗುತ್ತೆ, ಇಲ್ಲಿ ಗಾಡಿ ತೊಗೋಬೇಕಾದ್ರೆ ಏನೇನು ಪ್ರೊಸೀಜರ್ ಇರುತ್ತೆ, ಪ್ರತಿಯೊಂದು ಮಾಹಿತಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ಸಾಕು ನಿಮಗೆ. ಈ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ನಿಮಗೆ ಯಾವ ಗಾಡಿ ಸಿಗುತ್ತೆ, ಏನು ರೇಟ್ ಸಿಗುತ್ತೆ, ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಕ್ಕೊಡುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕೋಬೇಡಿ, ಪ್ರತಿಯೊಬ್ಬರು ಈ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನ್ ಯಾರಾದರೂ ಒಂದು 2 ವೀಲರ್ ಬೈಕ್ ತೊಗೋಬೇಕಂತ ಪ್ಲಾನಿಂಗ್ ಇದ್ದರೆ ಅಂಥವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಲೇಟ್ ಮಾಡೋದು ಬೇಡ, ಬೇಗ ಈ ಮಾರ್ಕೆಟಲ್ಲಿ ಏನೇನು ಗಾಡಿ ಸಿಗುತ್ತೆ, ಏನೇನಿಲ್ಲ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಲ್ಲ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಆನ್ಸರ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನಲ್ಲಿ ಯಾರಾದರೂ 2 ವೀಲರ್ ತೊಗೊಳಿದ್ರೆ ಅಂಥವ್ರಿಗೆ ತಪ್ಪದೆ ಶೇರ್ ಮಾಡಿ. ಈ ಮಾರ್ಕೆಟಲ್ಲಿ ನಿಮಗೆ ಇವತ್ತು ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಏನೇನು ಮಾಹಿತಿ ತಿಳಿಸ್ಕೊಡ್ತೀನಿ ಅಂದರೆ, ಇಲ್ಲಿ ಗಾಡಿ ಕಳ್ತನದ ಸೇಲ್ ಮಾಡ್ತಾರೆ, ಒರಿಜಿನಾಲಿಟಿ ಇರುತ್ತೆ ಗಾಡಿದು, ಡಾಕ್ಯುಮೆಂಟ್ಸ್ ಹೆಂಗಿರುತ್ತೆ, ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಎಷ್ಟಿಂದ ಮಾಡಿ ಕೊಡ್ತಾರೆ, ಲೋನ್ ಆಫೀಸಸ್ ಹೆಂಗಿದೆ, ಈ ಲೊಕೇಶನ್ ಎಲ್ಲಿ ಬರುತ್ತೆ, ಹಾಗೆ ಗಂಗಾವತಿಯಲ್ಲಿ ಮಾರ್ಕೆಟ್ ಮಾಡೋ ಡೀಲರ್ದು ನಂಬರ್ ಸಹ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಯಾರು ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಇಲ್ಲಿ ಲೇಟ್ ಮಾಡೋದು ಬೇಡ, ಬೇಗ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ನಿಮ್ಗೆ ಯಾವ ಗಾಡಿ ಸಿಗುತ್ತೆ, ಏನು ಸಿಗುತ್ತೆ, ಪ್ರತಿಯೊಂದು ಮಾಹಿತಿ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ತಿಳ್ಕೊಳ್ಳೋಣ. ಸರ್ ಇದು NS 160 ಡೀಟೇಲ್ಸ್ ಕೊಡಿ. ಮಾಡಲ್ ಎಷ್ಟು ಗಾಡಿದು? 19 ಸರ್. 19. ಓನರ್ ಎಷ್ಟಾಗ ಗಾಡಿಗೆ? ಫಸ್ಟ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 32,000. ಓಕೆ, ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು? 62,000 ಅಂತೀವಿ, ಒಂದು 55,000 ಕೊಡ್ತೀವಿ. ಇನ್ನು ಫೈನಲ್ ಕೊಡೋದಂದ್ರೆ 50,000 ಕೊಡ್ತೀವಿ. 50,000 ಸಿಕ್ಬಿಡುತ್ತೆ. ಅದು NS 160. ಮತ್ತೊಂದು ಪ್ಲಾಟಿನ ಇದು 19 ಸರ್. ಓನರು ಫಸ್ಟ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 19,000. ಓಕೆ. ಡಾಕ್ಯುಮೆಂಟ್ಸ್ ಕಂಡೀಷನ್ ಹೆಂಗೆ ಗಾಡಿದು? ಕಂಡೀಷನ್ ಇದೆ. ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು? 35,000 ಕೊಡ್ತೀವಿ ಸರ್. ಕೊಡೋದು 35,000 ಕೊಡ್ತೀವಿ. 35,000 ಕೊಡ್ತೀರಾ? ಇನ್ನೂ ಕಡಿಮೆ ಆಗುತ್ತಾ ಬಂದರೆ? ಅಷ್ಟೇ. ಮತ್ತೊಂದು ಹೀರೋ 17 ಸರ್. ಇದು 17 ಮಾಡಲ್ಲ. ಓನರು ಫಸ್ಟ್ ಓನರ್. ಫಸ್ಟ್ ಓನರ್ ಗಾಡಿ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 35,000. ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು? 48,000 ಅಂತೀವಿ ಸರ್. ಕೊಡೋದು ಫೈನಲ್ 42,000 ಕೊಡ್ತೀವಿ. 42ಕ್ಕೆ ಬರೀ 42 ಸಿಗುತ್ತೆ ಇದು. ಮತ್ತೊಂದು HF 17 ಸರ್. ಇದು 17 ಮಾಡಲ್ಲ. ಓನರು ಫಸ್ಟ್ ಓನರ್. ಫಸ್ಟ್ ಓನರ್ ಗಾಡಿ. ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು? 48,000. 48. ಕೊಡೋದು 42,000 ಕೊಡ್ತೀವಿ. 42 ಸಿಕ್ಬಿಡುತ್ತೆ. ಮತ್ತೊಂದು ಸೈನು 20 ಸರ್. ಇದು 20 ಮಾಡಲ್ಲ. ಓನರು ಫಸ್ಟ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಗಾಡಿ? 19,000. ಡಾಕ್ಯುಮೆಂಟ್ಸ್ ಕಂಡೀಷನ್ ಎಲ್ಲ ಓಕೆನಾ? ಓಕೆ. ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು? 60,000 ಕೊಡ್ತೀವಿ ಸರ್. ಫೈನಲ್ ಕೊಡೋದು 60,000ನೇ. 60,000 ಆಗುತ್ತೆ. ಮತ್ತೊಂದು ಪ್ಲಾಟಿನ 55,000. ಮಾಡಲ್ ಎಷ್ಟು ಗಾಡಿದು? 19. ಓನರು ಫಸ್ಟ್ ಓನರ್. ಫಸ್ಟ್ ಓನರ್ ಗಾಡಿ. ಏನಿದು ಕೋಟಿಂಗ್ ಪ್ರೈಸು? 55,000 ಅಂತೀವಿ ಸರ್. ಕೊಡೋದು 50,000 ಕೊಡ್ತೀವಿ. 50,000 ಸಿಕ್ಬಿಡುತ್ತೆ ಪ್ಲಾಟಿನ. ಮತ್ತೊಂದು ಸ್ಪೆಂಡರು 22 ಸರ್. ಇದು 22 ಮಾಡಲ್ಲ. ಓನರು ಫಸ್ಟ್ ಓನರ್. ಫಸ್ಟ್ ಓನರ್ ಗಾಡಿ. ಏನಿದೆ ಕೋಟಿಂಗ್ ಪ್ರೈಸು? 62,000 ಅಂತೀವಿ. ಕೊಡೋದು ಫೈನಲು 55,000 ಕೊಡ್ತೀವಿ. 55,000 ಸಿಕ್ಬಿಡುತ್ತೆ. ಮತ್ತೊಂದು ಹೀರೋ ಇದು 23 ಸರ್. ಇದು 66,000 ಅಂತೀವಿ. ಓನರ್ ಎಷ್ಟು ಗಾಡಿ? ಫಸ್ಟ್ ಓನರ್. ಫಸ್ಟ್ ಓನರ್ ಗಾಡಿ. ಕಂಡೀಷನ್ ಓಕೆನಾ? ಓಕೆ. ಏನು ಮಾಡಲ್ಲ ಗಾಡಿದು? 23. 23 ಮಾಡಲ್ಲ. ಏನಿದೆ ಕೋಟಿಂಗ್ ಪ್ರೈಸು? 65,000 ಅಂತೀವಿ, ಒಂದು 60,000 ಕೊಡ್ತೀವಿ. 60,000 ಸಿಕ್ಬಿಡುತ್ತೆ. ಮತ್ತೊಂದು ಸ್ಪೆಂಡರು ಇದು 24 ಸರ್. 24 ಹೊಸ ಗಾಡಿ. ಓಕೆ. ಓನರು ಫಸ್ಟ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 5,000. ಬರೀ 5,000 ಹೊಡ್ರೆ ಗಾಡಿ. ಎಷ್ಟು ಕಡಿಮೆ ಓಡಿದೆ? ಏನಿದೆ ಕೋಟಿಂಗ್ ಪ್ರೈಸು? 72,000 ಅಂತೀವಿ ಸರ್. ಹೆಚ್ಚು ಕಮ್ಮಿ ಆಗುತ್ತಾ? ಕೊಡೋದು ಫೈನಲ್ 65,000 ಕೊಡ್ತೀವಿ. 65 ಕೊಟ್ಬಿಡ್ತೀರಾ? ಮತ್ತೊಂದು ಡಿಯೋ 20 ಅದು ಬೀಸ್ಕಿ. ಮತ್ತೊಂದು ಡಿಯೋ 22 ಇದೆ. 22 ಮಾಡಲ್ಲ. ಓನರು ಫಸ್ಟ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 17,000. 17 ಓಡಿದೆ. ಏನಿದೆ ಕೋಟಿಂಗ್ ಪ್ರೈಸು? 68,000 ಅಂತೀವಿ ಸರ್. ಕೊಡೋದು 60,000 ಕೊಡ್ತೀವಿ. 60,000 ಡಿಯೋ ಸಿಕ್ಬಿಡುತ್ತೆ. ಮತ್ತೊಂದು ಇದು 19. ಓನರು ಫಸ್ಟ್ ಓನರ್. ಓಕೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 19,000. 19,000 ಓಡಿದೆ. ಓಕೆ. ಕೋಟಿಂಗ್ ಪ್ರೈಸ್ ಏನು ಕೋಟ್ ಮಾಡ್ತೀರಾ?
56,000 ಅಂತೀವಿ ಸರ್. 50,000 ಕೊಡ್ತೀವಿ. ಬರೀ 50,000 ಸಿಗುತ್ತೆ. ಮತ್ತೊಂದು ಡಿಯೋ 22 ರೀ. 22 ಮಾಡಲ್ಲ. ಓನರು ಫಸ್ಟ್ ಓನರ್. ಫಸ್ಟ್ ಓನರ್ ಗಾಡಿ ಏನಿದೆ ಕೋಟಿಂಗ್ ಪ್ರೈಸು? 66,000 ಅಂತೀವಿ. 60,000 ಕೊಡ್ತೀವಿ. 60,000 ಸಿಕ್ಬಿಡುತ್ತೆ. ಓಕೆ ಮತ್ತೊಂದು 20 ಸರ್ ಇದು ಡಿಯೋ. 20 ಮಾಡಲ್ ಇದು. ಓಕೆ ಓಕೆ. ಓನರು ಫಸ್ಟ್ ಓನರ್. ಫಸ್ಟ್ ಓನರು ಏನಿದೆ ಕೋಟಿಂಗ್ ಪ್ರೈಸು? 66,000 ಅಂತೀವಿ ಸರ್. ಕೊಡೋದು 55,000 ಕೊಡ್ತೀವಿ. ಮತ್ತೊಂದು ಡಿಯೋ 19 ಓನರು ಫಸ್ಟ್ ಓನರ್. ಏನಿದೆ ಕೋಟಿಂಗ್ ಪ್ರೈಸು? 55,000 ಅಂತೀವಿ ಸರ್. ಕೊಡೋದು 50,000 ಕೊಡ್ತೀವಿ. ಡಿಯೋದಲ್ಲಿ ಎಲ್ಲ ಕಲರ್ ಇಟ್ಬಿಟ್ಟಿದ್ರಾ? ಡಿಯೋದಲ್ಲಿ ಎಲ್ಲ ಕಲರ್ ಸಿಗುತ್ತೆ ನಿಮ್ಮ ಕಡೆ ಗಾಡಿ. ಮತ್ತೊಂದು ಎಕ್ಸೆಲ್ ಇದೆಯಾ? ಹ್ಞೂ ಸರ್. ಓಕೆ ಮಾಡಲು 20 ಸರ್ ಇದು. ಓನರು ಫಸ್ಟ್ ಓನರ್. ಕೊಡೋ ರೇಟು 38,000 ಅಂತೀವಿ ಸರ್. ಒಂದು 30,000 ಕೊಡ್ತೀವಿ. 30,000 ಸಿಕ್ಬಿಡುತ್ತೆ. ಇಷ್ಟನ ಗಾಡಿನೇ ನಿಮ್ಮ ಕಡೆ ಗಾಡಿ ಇದೆ? ಇಷ್ಟೇ. ಸರ್ ನಿಮ್ಮ ಪರಿಚಯ ಮಾಡ್ಕೊಂಡು ನಿಮ್ಮ ಹೆಸರೇನು? ಫಯಾಜ್ ಅಂತ. ಎಷ್ಟು ವರ್ಷದಿಂದ ಈ ಮಾರ್ಕೆಟಲ್ಲಿ ಗಾಡಿ ಸೇಲ್ ಮಾಡ್ತಾ ಇದ್ದೀರಾ? 10 ವರ್ಷ ಆಯ್ತು ಸರ್. 10 ವರ್ಷದಿಂದ ಈ ಮಾರ್ಕೆಟಲ್ಲಿ. ಈಗ ಇಲ್ಲಿ ಗಾಡಿ ತಗೋತಾರೆ ಕಸ್ಟಮರ್, ಡಾಕ್ಯುಮೆಂಟ್ಸ್ ಎಷ್ಟು ದಿನ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ಅವರಿಗೆ? 3 ತಿಂಗಳು ಆಯ್ತು ಸರ್. 3 ತಿಂಗಳ ಒಳಗಡೆ ಆಗುತ್ತೆ. 3 ತಿಂಗಳು ಬೇಕು. ಬಟ್ ಟ್ರಾನ್ಸ್ಫರ್ ಅಂತ ಮಾಡ್ತೀರಾ? ಮಾಡ್ತೀವಿ. ತುಂಬಾ ಜನ ಏನ್ ಮಾಡ್ತಾರೆ, ವಿಡಿಯೋದಲ್ಲಿ ಕಮೆಂಟ್ ಆಗ್ತಾರೆ, ಇಲ್ಲಿ ಡಾಕ್ಯುಮೆಂಟ್ಸ್ ಕೊಡಲ್ಲ, ಗಾಡಿ ಕಳ್ತನ ಗಾಡಿ ಸೇಲ್ ಮಾಡ್ತಾರೆ. ಅದು ನಿಜನಾ? ಹಂಗೇನಿಲ್ಲ. ಹಂಗೇನಿಲ್ಲ. ಇಲ್ಲಿ ಪರ್ಫೆಕ್ಟ್ ಗಾಡಿ ಇರುತ್ತೆ. ಡಾಕ್ಯುಮೆಂಟ್ಸ್ ಇಲ್ದಿರೋ ಗಾಡಿನ ಸೇಲ್ ಮಾಡ್ತಾರಾ? ಇಲ್ಲ ಸರ್. ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಒಳಗೆ ಬರಲ್ಲ ಸರ್. ಒಳಗೆ ಬರಲ್ಲ. ಡಾಕ್ಯುಮೆಂಟ್ ಚೆಕ್ ಮಾಡಿಬಿಟ್ಟು ನಿಲ್ಸೋದು. ಡಾಕ್ಯುಮೆಂಟ್ ಚೆಕ್ ಮಾಡಿ ಹೊರಗೆ. ಲೋನ್ ಆಪ್ಷನ್ಸ್ ಏನಿದೆಯಾ? ಸರ್ ಲೋನ್ ಆಪ್ಷನ್ಸ್ ಕೊಡ್ತೀರಾ? ಲೋನ್ ಏನಿಲ್ಲ, ಫುಲ್ ಕ್ಯಾಶ್ ಕೊಟ್ಟು ತಗೊಂಡೋಗ್ಬೇಕು. ಓಕೆ. ಯಾವಾಗಲಿದೆ ಮಾರ್ಕೆಟಲ್ಲಿ ಇರ್ತೀರಾ ಸಂಡೇ ದಿನ? ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಮಾರ್ಕೆಟ್ ಇದು? ಇದು ಜುಲೈ ನಗರ. ಜುಲೈ ನಗರ. ಈ ವಿಡಿಯೋ ನೋಡ್ಕೊಂಡ್ಬಂದು ನಮ್ಮ ವೀಕ್ಷಕರು ಯಾರು ನಿಮ್ಮ ಕಡೆ ಗಾಡಿ ತೊಗೊಂಡ್ರೆ ಒಂದು ಒಳ್ಳೆ ರೇಟ್ ಕಡಿಮೆ ರೇಟ್ ಗಾಡಿ ಕೊಡ್ತೀರಾ? ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ಈ ಗಾಡಿ ಡೀಟೇಲ್ಸ್ ಕೊಡಿ. ಮಾಡಲ್ ಎಷ್ಟು ಗಾಡಿದು? ಸರ್ ಇದು 2018 ಮಾಡಲ್ಲ ಸರ್. ಎಷ್ಟನೇ ಓನರ್ ಗಾಡಿ? ಹಾಂ ಸರ್. ಎಷ್ಟನೇ ಓನರ್ ಗಾಡಿ? ಇದು ಫಸ್ಟ್ ಓನರ್ ಸರ್. ಫಸ್ಟ್ ಓನರ್ ಗಾಡಿ. ಹಾಂ ಸರ್. ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು? ಸರ್ 50,000 ಹೇಳಿ ಸರ್. ಕೊಡೋದು ಫೈನಲ್ ಸರ್ 40,000 ಕೊಟ್ಬಿಡ್ತೀವಿ ಸರ್. 40,000 ಕೊಟ್ಬಿಡ್ತೀರಾ? 40,000 ಕೊಟ್ಬಿಡ್ತೀವಿ. ಮತ್ತೊಂದು ಸೈನ್ ಹೋಂಡಾ ಸರ್ ಇದು ಹೋಂಡಾ ಶೈನ್ ಸರ್ 2015 ಮಾಡಲು. 15 ಮಾಡಲ್ಲ? ಹಾಂ ಸರ್ 15 ಮಾಡಲು ಸರ್. ಓನರು ಸರ್ ಫಸ್ಟ್ ಓನರ್ ಸರ್ ಇದು. ಸಿಂಗಲ್ ಓನರ್ ಗಾಡಿ. ಹಾಂ ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು? ನೋಡಿ ಸರ್ ಇದು 32,000 ಕಿಲೋಮೀಟರ್ ಆಡೈತೆ ಸರ್. ಏನು ಕೋಟ್ ಮಾಡ್ತಾರೆ ಗಾಡಿಗೆ? ಸರ್ ಇದು 48,000 ಹೇಳಿ ಸರ್. ಕೊಡೋದು 40,000 ಕೊಟ್ಬಿಡ್ತೀವಿ ಸರ್. 40,000 ಸಿಕ್ಬಿಡ್ತೀವಿ ಗಾಡಿ. 40,000 ಕೊಟ್ಬಿಡ್ತೀವಿ ಸರ್. ಓಕೆ, ಇಷ್ಟು ಕಡಿಮೆ ಸಿಗುತ್ತಾ? ಹೌದು ಸರ್. ಓಕೆ, ಮತ್ತೊಂದು ಸೈನು? ಸರ್ ಇದು 2019 ಮಾಡಲು ಸರ್ ಗಾಡಿ. ಫಸ್ಟ್ ಓನರ್ ಗಾಡಿ ಸರ್. ಇನ್ಶೂರೆನ್ಸ್ ಅಪ್ಡೇಟ್ ಐತೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ? ಹಾಂ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಓಕೆ, ಏನು ಕೋಟ್ ಮಾಡ್ತೀರಾ? ಸರ್ ಇದು 65,000 ಹೇಳ್ತೀವಿ ಸರ್. ಕೊಡೋದು 55,000 ಕೊಟ್ಬಿಡ್ತೀವಿ ಸರ್. 55,000 ಫೇರೆ? ಹಾಂ ಬರೀ ಮಾಡಲ್ ಎಷ್ಟು ಗಾಡಿದು? ಹಾಂ ಸರ್ ಮಾಡಲ್ 19 ಮಾಡಲ್ ಸರ್. ಎಂಡಿಂಗ್ ಸರ್. 19 ಮಾಡಲು. ಕೊಡೋದು 55,000 ಸರ್. 55,000 ಇನ್ನೂ ಕಡಿಮೆ ಆಗುತ್ತೆ ಬಂದ್ರೆ? ಹಾಂ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಒಂದು 1,000-2,000 ಕಮ್ಮಿ ಕೊಡ್ಬೋದು ಸರ್. ಓಕೆ. ಮತ್ತೆ ಹೀರೋ ಫ್ಯಾಷನ್ ಪ್ರೋ ಇದು 2018 ಮಾಡಲ್ ಸರ್. ಇದು 18ರದು? ಹಾಂ ಸರ್. ಓನರು ಫಸ್ಟ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಓಕೆ, ಏನು ಕೋಟಿಂಗ್ ಇದೆ ಗಾಡಿಗೆ? ಸರ್ ಇದು 55,000 ಹೇಳ್ತೀವಿ ಸರ್. ಕೊಡೋದು ಫೈನಲ್ ಇದು 45,000 ಕೊಟ್ಬಿಡ್ತೀವಿ ಸರ್. 45,000 ಕಷ್ಟನಾ ಸರ್? ಓಕೆ. ಮತ್ತೆ ನೆಕ್ಸ್ಟ್ ಗಾಡಿ ಯಾಕೆ ಮಾಡ್ಲಿಕ್ಕೆ 100 2013 ಮಾಡಲ ಸರ್ ಇದು. ಓನರು ಇದು ಫಸ್ಟ್ ಓನರ್ ಗಾಡಿ ಸರ್. ಫಸ್ಟ್ ಓನರ್. ಓಕೆ, ಏನಿದೆ ಕೋಟಿಂಗ್ ಪ್ರೈಸು? ಇದು 35,000 ಹೇಳ್ತೀವಿ ಸರ್. ಕೊಡೋದು ಒಂದು 25,000 ಬಂದ್ರು ಕೊಟ್ಬಿಡ್ತೀವಿ ಸರ್. ಮತ್ತೊಂದು ಹೋಂಡಾ ಶೈನ್ ಇದು 2018 ಮಾಡಲ್ ಗಾಡಿ ಸರ್. 18ರದು? 18 ಸರ್. ಓಕೆ. ಓನರು ಫಸ್ಟ್ ಓನರ್ ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಇದು 85 ಓಡಿದೆ ಸರ್. ಇದು ಜಾಸ್ತಿ ಓಡಿದೆ? ಜಾಸ್ತಿ ಓಡಿದೆ ಸರ್. ಓಕೆ, ಏನಿದೆ ಕೋಟಿಂಗ್ ಪ್ರೈಸು? ಈ ಗಾಡಿ ಸರ್ ಇದು 55,000 ಹೇಳ್ತೀವಿ ಸರ್. ಕೊಡೋದು ಫೈನಲ್ಲು 50,000 ಕೊಟ್ಬಿಡ್ತೀವಿ ಸರ್. 50,000 ಸಿಗುತ್ತೆ ಗಾಡಿ? ಹಾಂ ಸರ್. ಓಕೆ. ಮತ್ತೊಂದು ಗಾಡಿ ಮಾಡ್ಲಿಕ್ಕೆ 100 22 ಸರ್. 65 ಸರ್. ಸರ್ ಮಾಡಲ್ ಎಷ್ಟು ಗಾಡಿದು? 22 ಸರ್. 22. ಓನರು ಫಸ್ಟ್ ಓನರ್ ಸರ್. ಏನಿದೆ ಕೋಟಿಂಗ್ ಪ್ರೈಸು? 65,000 ಸರ್. ಕೊಡೋದು ಫೈನಲ್ಲು? ಇದು ಒಂದು 58 ತನಕ ಕೊಟ್ಬಿಡ್ತೀವಿ ಸರ್. 125 cc ಇದು? 125 cc. ಓಕೆ. ಫೈನಲ್ ಎಲ್ಲಿ ಗಂಟೆ ಆಗ್ಬೋದು ಗಾಡಿ? ಅದೇ 58 ಮಟ್ಟ ಆಗ್ಬಿಡುತ್ತೆ ಸರ್. 58 ಆಗುತ್ತೆ. ಓಕೆ. ಮತ್ತೊಂದು ಪ್ಯಾಷನ್ ಪ್ರೋ ಇದು 18 ಮಾಡಲ ಸರ್. 18ರದು? ಹೌದು ಸರ್. ಓನರು ಫಸ್ಟ್ ಓನರ್ ಸರ್. ಇದು ಕೂಡ ಏನಿದೆ ಕೋಟಿಂಗ್ ಪ್ರೈಸು? ಇದು 58,000 ಹೇಳಿ ಸರ್. ಕೊಡೋದು ಫೈನಲ್ಲು? 48 ಮಟ್ಟ ಕೊಟ್ಬಿಡ್ತೀವಿ ಸರ್. ಮತ್ತೊಂದು ಗಾಡಿ ಇದು ಅಪಾಚಿ ಆಟರ್ ಸರ್. ಮಾಡಲು 2020 ಮಾಡಲ ಸರ್. ಓನರು ಫಸ್ಟ್ ಓನರ್ ಸರ್. ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು? ರೇಟ್ ಕ್ಯಾಬ್ 55,000 ಕೊಟ್ಬಿಡಿ ಸರ್. ಫೈನಲ್ ಕೊಡೋದು? ಫೈನಲ್ ಕೊಡೋದು ಸರ್ ಒಂದು 50,000 ಕೊಟ್ಬಿಡಿ ಸರ್. 50,000 ಸಿಗುತ್ತಾ? ಹಾಂ ಸಿಗ್ತದೆ. ಓಕೆ ಸರ್. ಮತ್ತೊಂದು ಗಾಡಿ ಇದು ಅಪಾಚಿ ಸರ್. ಇದು 14 ಸರ್. ಇದು ಓನರು ಸಿಂಗಲ್ ಓನರ್ ಸರ್. ಫಸ್ಟ್ ಓನರ್. ಓಕೆ. ಏನಿದೆ ಗಾಡಿಗೆ ರೇಟು? 38,000 ಸರ್. ಕೊಡೋದು ಫೈನಲು? ಒಂದು 30,000 ಬಂದ್ರೆ ಕೊಡ್ತೀವಿ ಸರ್. 30,000 ಅಷ್ಟೇನಾ? ಅಷ್ಟೇ ಸರ್. ಓಕೆ. ಮತ್ತೆ ನೆಕ್ಸ್ಟ್ ಗಾಡಿ ಇದು ಸ್ಟಾರ್ ಸ್ಪೋರ್ಟ್ ಸರ್. 23 ಮಾಡಲ ಸರ್. ಓನರು ಫಸ್ಟ್ ಓನರ್ ಸರ್. ಕೊಡೋ ರೇಟು? 68,000 ಸರ್. ಫೈನಲು? 58 ಬಂದ್ರೆ ಕೊಟ್ಬಿಡಿ ಸರ್. ಒಳ್ಳೆ ಮೈಲೇಜ್ ಗಾಡಿ? ಒಳ್ಳೆ ಮೈಲೇಜ್ ಗಾಡಿ ಸರ್. ಓಕೆ. ಮತ್ತೊಂದು ಎಕ್ಸೆಲ್ XL 100 ಸರ್. ಇದು ಮಾಡಲು? ಓನರು 20 ಮಾಡಲ ಸರ್. ಓನರ್ ಎಷ್ಟಿದ್ದಾರೆ? ಫಸ್ಟ್ ಓನರ್ ಸರ್. ಏನಿದೆ ಗಾಡಿ ರೇಟು? 30,000 ಸರ್. ಕೊಡೋ ಫೈನಲ್ ರೇಟು? ಸರ್ 28 ಬಂದ್ರೆ ಕೊಟ್ಬಿಡಿ ಸರ್. ಬರೀ 28 ಅಷ್ಟೇನಾ? ಅಷ್ಟೇ ಸರ್. ಓಕೆ. ಮತ್ತೊಂದು ಎಕ್ಸೆಲ್ ಇದು ಕೂಡ 20 ಸರ್. ಓನರು
ಫಸ್ಟ್ ಓನರ್ ಸರ್. ಏನಿದೆ ಕೋಟಿಂಗ್ ಪ್ರೈಸು? ಇದು 35 ಹೇಳಿ ಸರ್. ಒಂದು 28-30 ಬಂದ್ರೆ ಕೊಟ್ಬಿಡಿ ಸರ್. ಇನ್ನು ಫೈನಲ್ ಎಲ್ಲಿ ಗಂಟೆ ಆಗ್ಬೋದು ಈ ಗಾಡಿ ರೇಟು? ಅಷ್ಟೇ ಸರ್, 28,000 ಆಗ್ಬಿಡುತ್ತೆ ಸರ್. ಓಕೆ ಸರ್. ಸರ್ ನಿಮ್ಮ ಹೆಸರು ಒಂದು ಪರಿಚಯ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ. ನಮ್ಮ ಹೆಸರು ಒಲಿ ಅಂತೇಳಿ ಸರ್. ಈ ಮಾರ್ಕೆಟಲ್ಲಿ ಎಷ್ಟು ವರ್ಷದಿಂದ ಮಾರ್ಕೆಟ್ ಮಾಡ್ತಾರೆ ಗಾಡಿ ಸೇಲ್ಗಳು? ಒಂದು 10 ವರ್ಷದಿಂದ ಮಾಡಕತ್ತೀವಿ. 10 ವರ್ಷದಿಂದ ಮಾರ್ಕೆಟ್ ಗಾಡಿ ಸೇಲ್ ಮಾಡ್ತೀರಾ? ಹಾಂ ಸರ್. ಓಕೆ, ಈ ಮಾರ್ಕೆಟಲ್ಲಿ ಒಂದು ಗಾಡಿ ತಗೊಂಡ್ರೆ ವೀಕ್ಷಕರು ಏನೇನು ಡಾಕ್ಯುಮೆಂಟ್ಸ್ ತರಬೇಕು? ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಒಂದು ತಗೊಂಬರ್ಬೇಕು ಸರ್. ಮತ್ತೆ ಆಧಾರ್ ಕಾರ್ಡ್ ತಗೊಂಡ್ರೆ ಸಾಕು ಸರ್. ಆಧಾರ್ ಕಾರ್ಡ್ ಒಂದೇ ಸಾಕು? ಆಧಾರ್ ಕಾರ್ಡ್ ಎಷ್ಟು ದಿನದಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರಾ ಅವರಿಗೆ? ಒಂದು 30 ದಿನ ಒಳಗೆ ಸರ್. 30 ದಿನ ಆಗುತ್ತೆ. 30 ದಿನ. ಬಟ್ ಇಲ್ಲಿ ಏನಂದ್ರೆ ಕೆಲವೊಬ್ರು ವಿಡಿಯೋ ಕಮೆಂಟ್ ಆಗ್ತಾವ್ರೆ, ಹಾಂ ಸರ್. ಗಾಡಿ ಕಳ್ತನ ಗಾಡಿ ಸೇಲ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಕೊಡಲ್ಲ, ಅದೇನು ನಿಜ? ಆ ಥರ ಕಳ್ತನ ಗಾಡಿ ಸಿಗಲ್ಲ ಸರ್. ಅದಂತೂ ಸುಳ್ಳು ಸರ್. ಯಾರೋ ಒಂದು ಹೇಳ್ತಾರೆ ಸರ್, ಓಕೆ, ಅಂತ ಕೆಟ್ಟ ಸುಳ್ಳು ಸರ್. ಬಟ್ ಆ ಥರ ಏನಿಲ್ಲ. ಆ ಥರ ಇಲ್ಲ ಸರ್, ಒಂದು ಗಾಡಿ ಮಾರಲ್ಲ ಸರ್. ಇಲ್ಲಿ ಯಾವುದೇ ಒಂದು ಗಾಡಿ ತಗೋರು ಪ್ರೂಫ್ ಕೊಡ್ತೀರಾ? ಹಾಂ, ಪ್ರೂಫ್ ಕೊಡ್ತೀವಿ ಸರ್. ಏನಂತ ಕೊಡ್ತೀರಾ ಪ್ರೂಫ್? ನೀವು ಬಿಲ್ ಕೊಡ್ತಿಲ್ಲ ಸರ್. ನಾವು ಮಾರ್ಕೆಟ್ ಬಿಲ್ ಇರುತ್ತೆ. ಮಾರ್ಕೆಟ್ ಬಿಲ್ ಇರುತ್ತೆ ಸರ್. ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡ್ಬೇಕಾ? 500 ಕೊಡ್ಬೇಕು ಸರ್. 500 ಕೊಡ್ಬೇಕು ಅದಕ್ಕೆ. ಅದು ತೊಗೊಳಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಬಿಲ್ ತೊಗೊಳಿಲ್ಲ ಅಂದ್ರೆ? ಬಿಲ್ ತಗೊಂಡಿಲ್ಲ ನೋಡಿ ಸರ್. ಈಗ ಬಿಲ್ ತಗೊಂಡ್ರೆ ಏನಾಗ್ತದೆ, ಅನದರ್ ಪಾರ್ಟಿ ಬರ್ತಾರೆ ಯಾರೋ ಒಬ್ಬ, ಹೌದೌದು, ಮಾರಿ ಹೋಗ್ಬಿಡ್ತಾರೆ. ಮಾರಿ ಹೋದ್ರೆ ಯಾವ್ದು ಲೋನ್ ಐತೋ ಇಲ್ಲ ಅಂತ ಚೆಕ್ ಮಾಡಿ ಬಿಲ್ ಹಾಕ್ತೀವಿ ಸರ್. ಯಾರಾದ್ರೂ ಕಸ್ಟಮರ್ ಯಾರೋ ಬಂದ್ರು ಅನ್ಕೋರಿ, ಅವ್ರು ತಗೊಂಬಂದ ಅಂದ್ರೆ ಲೋನ್ ಐತೋ ಇಲ್ಲೋ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಬಿಲ್ ಹಾಕ್ತಿವಿ. ಹಂಗೇನ ಬಿಲ್ ಹಾಕಿಲ್ಲ ಅಂದ್ರೆ ಅವ್ರು ಯಾವ್ದೋ ಮಾರಿ ತಗೊಂಡ್ ಬಿಡ್ತಾರ, ಅವಾಗ ಸಿಗಬಿದ್ರೆ ಆಮೇಲೆ ಪ್ರಾಬ್ಲಮ್ ಆಗ್ತದೆ. ಮಾರ್ಕೆಟ್ ರೆಸ್ಪಾನ್ಸ್ ಆಗಲ್ಲ, ಅದಕ್ಕೆ ರೆಸ್ಪಾನ್ಸ್ ಆಗಲ್ಲ. ಮಾರ್ಕೆಟ್ ರೆಸ್ಪಾನ್ಸ್ ಇರುತ್ತೆ ಸರ್. ಬಟ್ 500 ರೂಪಾಯಿ ಕೊಟ್ಟು ತಗೊಳ್ಳಬೇಕು ತಗೊಳ್ಳೇಬೇಕು ಒಂದು ಗಾಡಿ ತಗೊಂಡ್ರೆ. ತಗೊಂಡ್ರೆ ಆ ಬಿಲ್ ತಗೊಂಡ ಮಾತ್ರ ಮಾರ್ಕೆಟ್ ನಾವು ಅಂತೂ ಜವಾಬ್ದಾರಿ ಇರ್ತೀವಿ ಸರ್. ಈ ಮಾರ್ಕೆಟ್ಗೆ ಜನ ಹೆಚ್ಚು ಎಲ್ಲಿಂದ ಬರ್ತಾರೆ ಗಾಡಿ ತಗೊಳಕ್ಕೆ? ಸರ್ ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಸರ್. ಎಲ್ಲ ಕಡೆಯಿಂದ ಬರ್ತಾರೆ. ಎಲ್ಲ ಓಕೆ ಓಕೆ. ಗಂಗಾವತಿಯಲ್ಲಿ ಸಂಡೆ ಮಾರ್ಕೆಟ್ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಲೊಕೇಶನ್ ಇದು? ಇದು ಜುಲೈ ನಗರ ಸರ್. ಜುಲೈ ನಗರದಲ್ಲಿ ಬರುತ್ತೆ. ಜುಲೈ ನಗರ್ ಬಿಲಾಲ್ ಮಸೀದ್ ಅಪೋಸಿಟ್ ಸರ್. ಅಪೋಸಿಟ್ ಅಲ್ಲಿ ಬರುತ್ತೆ. ಓಕೆ ಸರ್, ಈ ವಿಡಿಯೋ ನೋಡ್ಕೊಂಡು ನಮ್ಮ ವೀಕ್ಷಕರು ಯಾರು ನಿಮ್ಮ ಕಡೆ ಬಂದು ಒಂದು ಗಾಡಿ ತಗೊಂಡ್ರೆ ಒಂದು ಒಳ್ಳೆ ರೇಟ್ ಕಡಿಮೆ ರೇಟ್ ಗಾಡಿ ಕೊಡ್ತೀರಾ? 100% ಸರ್. ನಿಮ್ಮ ಕಡೆಯಿಂದ ಬಂದ್ರೆ ಸರ್ 2,000 ಕಮ್ಮಿ ಮಾಡಿ ಕೊಡೋಣ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. 53 ಕೇಳೋಣ, 45 ಕೇಳ್ಬಿಟ್ರಿ. ಯಾಕಂದ್ರೆ ಈಜಿಗೆ ಆಡ್ಬಿಡೋದಂತ ಮಸ್ತ್ ಹೇಳಿ. ಹಾಂ, 23 ಮಾಡಲ್. ನೀನು 53,000 ಹೇಳಿದೆ ಅಣ್ಣ. 45,000 ಕೇಳ್ತಾನ. ನೋಡ್ತಾರ ಸಾವ್ಕಾರ 45,000 ಎಷ್ಟು ಕೊಡ್ತೀವಿ? ಅವ್ರು ಹೇಳಿದ್ದೆ ಹೇಳಕ್ ಕುಂತೀರಲ್ರಿ. ಅಷ್ಟು ಹೇಳೋಕೆ ನಾನು ಹೇಳಿ ಮತ್ತೆ ಮುಂದೆ ಕೇಳ್ತೀನಿ. ನೀನು ಹೇಳ್ಬೇಕು ಈಗ. ಎಷ್ಟು ಹೇಳಿದೆ ನನಗೆ? ಅವ್ರಿಗೆ ಎಷ್ಟು ಹೇಳಿದ್ರಿ? ಅವ್ರಿಗೆ ಎಷ್ಟು ಹೇಳಿದ್ರಿ? 53 ಹೇಳಿ. ಹಾಂ, ಈಗ 50,000 ಕೊಡ್ತಂತ್ರಿ. ಹಾಂ, ಹಿಂಗೆ ಲೆಕ್ಕ ಹಿಡ್ಕ ನಿಂದೇನಣ್ಣ. ಇನ್ನು ನಮ್ಮ ಮಾಡಿಸ್ಕೊಂಬೋದು. 46,000 ತಗೋಣ ಅಣ್ಣ. 46,000 ಎಷ್ಟು ಕೊಡ್ತೀವಿ? ಎಷ್ಟು ಕೊಡ್ತೀರಿ? ಅವ್ರು ರೈತರ ವ್ಯಾಪಾರಸ್ಥರಲ್ಲ, ಪಟ ಹೇಳ್ರಿ. ಅದೇ ಅಣ್ಣ ಹೇಳಿದಣ್ಣ. ಇನ್ನು 53 ಹೇಳಿದ್ವಿ, 50,000 ಕೊಡಂತ ಹೇಳಿದ್ವಿ ಅಣ್ಣ. 45 ಕೇಳ್ದ, 46,000 ಕೇಳ್ತಾ ಇದ್ದೀವಿ. ಹಾಂ, ಹಿಡ್ಕ ಏನಿಲ್ಲ ಅಣ್ಣ. 45,000 ಕೇಳಿವಿ, 46,000 ಹೇಳೋಣ. ಟಿಕೆಟ್ ಬೇಡ, 7,100 ಕೊಡ್ತಾರೆ ತಗ ಕೊಡು. ಅವ್ರು ರೈತರ, ಅವ್ನು ವ್ಯಾಪಾರಸ್ಥಲ್ಲ. ಅವ್ನು ನಮ್ಮ ಮಾತವನು 20 ಗಂಟೆ ಬರ್ತಾನವ. ಪ್ರತಿ ವಾರ ಬರ್ತಾನೆ ವ್ಯಾಪಾರಕ್ಕೆ. ತಗೊಳ ನೋಡಿ. ನೋಡಿದ್ರೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ಯಾವ ಗಾಡಿ ಸಿಗುತ್ತೆ, ಎಂಡಿ ಸಿಗುತ್ತೆ, ಇಲ್ಲಿ ಗಾಡಿ ತಗೋಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ತರಬೇಕಾಗುತ್ತೆ, ಎಷ್ಟು ದಿನ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ, ಪ್ರತಿಯೊಂದು ಮಾಹಿತಿ ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ನಮ್ಮ ಒಂದು NBN ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಆನ್ಸರ್ ಮಾಡ್ಕೊಳ್ಳಿ. ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ನಿಮಗೆ ಯಾವ ಗಾಡಿ ಸಿಗುತ್ತೆ, ಎಂಡಿ ಸಿಗುತ್ತೆ, ಪ್ರತಿಯೊಂದು ಮಾಹಿತಿ 2026ರಲ್ಲಿ ನಾನು ಬೆಂಗಳೂರಿಂದ ಬಂದುಬಿಟ್ಟು ಟ್ರಾವೆಲ್ ಮಾಡ್ಕೊಂಡು ನಿಮಗೋಸ್ಕರ ತಿಳಿಸಿದ್ದೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇದೇ ರೀತಿ ಒಳ್ಳೆ ಮಾತಿಗಾಗಿ ಮರಿದೇನೆ ನಮ್ಮ ಒಂದು NBN ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಆನ್ಸರ್ ಮಾಡ್ಕೊಳ್ಳಿ. ನಮ್ಮ ಸರ್ವಿಸರೇ ಮುಂದುವರಿಸಿರ್ತೀನಿ. ಧನ್ಯವಾದಗಳು.